ಕುಮುದ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಹೆಡ್ಲೈನ್ಸ್. ಪ್ರೀತಿಗೆ ಪಾತ್ರರಾದ KFB ಬೆಳಗಾವಿಯಲ್ಲಿ ಲವ್ ಜಿಹಾದ್ ವರದಿ. ಬೆಳಗಾವಿ ನಗರದ ಟಿಳಪಾಡಿ ಪೊಲೀಸ್ ಸ್ಟೇಷನ್ ನಿರ್ಲಕ್ಷ್ಯತೆಯ ಬಗ್ಗೆ ಮನವಿ ಸಲ್ಲಿಸಿದ್ರು. ದಿನಾಂಕ 16/10/2013 ಸಾಯಂಕಾಲ ರಾಜು ಸಿದ್ರಾಮ್ ಹಾಗಲ್ಕರ್ ಇವರ ಅಪ್ರಾಪ್ತ ವಯಸ್ಸಿನ ಮಗಳಾದ ಕುಮಾರಿ ಮನೀಷಾ ಅಪಹರಣವಾಗಿದ್ದಾಳೆಂದು, ಇದರಿಂದ ಅವರ ಮನೆಯ ಸಮೀಪದಲ್ಲಿರುವ ವ್ಯಕ್ತಿ ಹೈದರ್ ಬೇಗ್ ಹಲವು ಅಪರಾಧಗಳನ್ನು ಪಾಲ್ಗೊಂಡಿದ್ದು, ಇದರಿಂದ ಸಂಶಯಪಟ್ಟು ಅವನ ಮೇಲೆ ದಿನಾಂಕ 21/10/2013 ಬೆಳಗಾವಿಯ ಟಿಳಪಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಹೈದರ್ ಬೇಗ್ ವಿರುದ್ಧ ಕಂಪ್ಲೇಂಟ್ ಮಾಡಲಾಗಿತ್ತು. ಅಂದಿನಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಮಗಳ ಬಗ್ಗೆ ಸುಳಿವು ಸಿಕ್ಕಿಲ್ಲ ಹಾಗೂ ತನಿಖೆ ಪ್ರಗತಿಯೂ ಆಗಿಲ್ಲ. ಇದರಿಂದ ನಾನು ಹಾಗೂ ನನ್ನ ಹೆಂಡತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇವೆ. ಈ ಸ್ಟೇಷನ್ನ ತನಿಖೆಯಲ್ಲಿ ನಮಗೆ ವಿಶ್ವಾಸವಿಲ್ಲ. ಇದನ್ನು CID ಅಥವಾ CBI ತನಿಖೆ ನಡೆಸಬೇಕೆಂದು ಪಾಲಕರ ಬೇಡಿಕೆ. ಇಂದು ಬೆಳಗಾವಿಯ ಕ್ಲಬ್ ರೋಡ್ ಸಮೀಪವಿರುವ ಜ್ಯೋತಿ ಕಾಲೇಜ್ ಮೇನ್ ಗೇಟ್ ವಿರುದ್ಧ ದಿಕ್ಕಿನಲ್ಲಿರುವ ಕುಮುದ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು ಕುಮುದ ಟಿವಿ ಆಫೀಸ್ನ ರೋಡ್ನಲ್ಲಿ ಹಲವಾರು ದಿನಗಳಿಂದ ವಿದ್ಯುತ್ ಕಂಬಗಳು ರಸ್ತೆಯಲ್ಲಿ ಬಿದ್ದಿದ್ವು. ಇವುಗಳಿಂದ ಕಾರ್ಯಾಲಯಕ್ಕೆ ಬರುವ ವಾಹನಗಳಿಗೆ ಹಾಗೂ ನಾಗರಿಕರಿಗೆ ತುಂಬಾ ತೊಂದರೆ ಆಗುತ್ತಿತ್ತು. ಈ ವಿಷಯವನ್ನು ಕುಮುದ ಟಿವಿಯ ಸಿಬ್ಬಂದಿಯವರು KEB ಅಧಿಕಾರಿಗಳಾದ ಜೋಗಿಂದರ್ ಇವರು ಸಂಪರ್ಕಿಸಿ ತಿಳಿಸಿದರು. ಇದರ ತಕ್ಷಣವೇ ಸ್ಪಂದಿಸಿದ ಅಧಿಕಾರಿಗಳು ಅವರ ಸಿಬ್ಬಂದಿಯವರು ವಿದ್ಯುತ್ ಕಂಬಗಳನ್ನು ಕ್ರೇನ್ ಮೂಲಕ ಸ್ಥಳಾಂತರಿಸಿದರು. ಇದರಿಂದ KEBಯ ಕಾರ್ಯವನ್ನು ಸ್ಥಳೀಯ ಜನರು ಹಾಗೂ ಕುಮುದ ಟಿವಿಯವರು ಅಭಿನಂದನೆಗಳನ್ನು ಸಲ್ಲಿಸಿದರು.